ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಛಾಪನ್ನ ಮೂಡಿಸಿರುವಂತಹ ಹಿರಿಯ ನಟ, ದೊಡ್ಡ ನಟ, ಅಂದ್ರೆ ಒಂದು ಲೆಗಸಿನೇ ಇದೆ. ಅವರ ಚಿತ್ರಗಳು ಚಿತ್ರರಸಿಕರ ಮೇಲೆ ಹಾಗೂ ಅವರ ಅಭಿಮಾನಿಗಳ ಮೇಲೆ ಯಾವೆಲ್ಲ ರೀತಿ ಇಂಪ್ಯಾಕ್ಟ್ ಮಾಡಿದೆ, ಜೊತೆಗೆ ಬಾಕ್ಸ್ ಆಫೀಸ್ ನ ಮೇಲೂ ಯಾವೆಲ್ಲ ರೀತಿ ಇಂಪ್ಯಾಕ್ಟ್ ಮಾಡಿದೆ. ಹಿಂದಿ ನಟ ಆಗಿದ್ರು ಕೂಡ ಇವರ ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂತಂದಾಗ ನಾಟ್ ಓನ್ಲಿ ಬಾಲಿವುಡ್, ಸೌತ್ ಇಂಡಸ್ಟ್ರಿನಲ್ಲೂ ಕೂಡ ಸಲ್ಮಾನ್ ಖಾನ್ ಅವರ ಸಿನಿಮಾಗಳು ಸದ್ದು ಮಾಡ್ತಾ ಇತ್ತು. ಇಂತಹ ಸಲ್ಮಾನ್ ಖಾನ್ ಎದೆಯಲ್ಲಿ ಇದೀಗ ಎರಡು ಸಿನಿಮಾಗಳು ನಡುಕವನ್ನ ಹುಟ್ಟಿಸಿದೆ. ಅದರಲ್ಲಿ ಈ ಎರಡರಲ್ಲಿ ಒಂದು ಸಿನಿಮಾ ಕನ್ನಡದ ಸಿನಿಮಾ ಅನ್ನೋದು ನಮಗೆ ಹೆಮ್ಮೆ ಪಡುವಂತ ವಿಚಾರ. ಇಲ್ಲಿಯವರೆಗೂ ಅವರು ನಟಿಸಿರುವಂತಹ 11 ಸಿನಿಮಾ 100 ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನ ಮಾಡಿಕೊಂಡಿದ್ರೆ 4 ಸಿನಿಮಾಗಳು 200 ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನ ಮಾಡಿಕೊಂಡಿದೆ. ಇಂಡಸ್ಟ್ರಿನಿಂದ ಬಂದಿರುವಂತಹ ಸಲ್ಮಾನ್ ಖಾನ್ ಸಿನಿಮಾದ ರಿಲೀಸ್ ಡೇಟ್ ಅನ್ನ ಬದಲಾಯಿಸಿಕೊಳ್ತಾರೆ ಅಂತಂದ್ರೆ ಕಾಲ ಎಷ್ಟು ಬದಲಾಗ್ತಿದೆ ಅಲ್ವಾ. ಅದರಲ್ಲೂ ನಟ ಯಶ್ ಅವರ ಈ ಒಂದು ಏಳಿಗೆ, ಅದರ ಜೊತೆಗೆ ನಮ್ಮ ಕನ್ನಡದ ನಟ ಅನ್ನುವ ಒಂದು ಹೆಮ್ಮೆ, ಸಲ್ಮಾನ್ ಖಾನ್ ಅಂತಹ ಏನು ಒಂದು ಖಾನ್ದಾನ್ ಇದೆ, ಆ ಖಾನ್ದಾನ್ಗೆ ಭಯ ಹುಟ್ಟಿಸುವಂತಹ ಸಿನಿಮಾಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಸಲ್ಮಾನ್ ಖಾನ್ ಈ ಹೆಸರನ್ನ ಕೇಳಿದಾಗ ಎಲ್ರಿಗೂ ಕೂಡ ನೆನಪಾಗೋದೇನಪ್ಪ ಅಂತಂದ್ರೆ ಬಾಲಿವುಡ್ನ ದಿಗ್ಗಜ, ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಛಾಪನ್ನ ಮೂಡಿಸಿರುವಂತಹ ಹಿರಿಯ ನಟ, ದೊಡ್ಡ ನಟ, ಅಂದ್ರೆ ಒಂದು ಲೆಗಸಿನೇ ಇದೆ. ಸಲ್ಮಾನ್ ಖಾನ್ ಅವರ ಚಿತ್ರಗಳ ಹಿಸ್ಟ್ರಿನ ನೋಡ್ಕೋತಾ ಬಂದ್ರೆ ಅವರ ಚಿತ್ರಗಳು ಚಿತ್ರರಸಿಕರ ಮೇಲೆ ಹಾಗೂ ಅವರ ಅಭಿಮಾನಿಗಳ ಮೇಲೆ ಯಾವೆಲ್ಲ ರೀತಿ ಇಂಪ್ಯಾಕ್ಟ್ ಮಾಡಿದೆ, ಜೊತೆಗೆ ಬಾಕ್ಸ್ ಆಫೀಸ್ನ ಮೇಲೂ ಯಾವೆಲ್ಲ ರೀತಿ ಇಂಪ್ಯಾಕ್ಟ್ ಮಾಡಿದೆ. ಹಿಂದಿ ನಟ ಆಗಿದ್ರು ಕೂಡ ಇವರ ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂತಂದಾಗ ನಾಟ್ ಓನ್ಲಿ ಬಾಲಿವುಡ್, ಸೌತ್ ಇಂಡಸ್ಟ್ರಿನಲ್ಲೂ ಕೂಡ ಸಲ್ಮಾನ್ ಖಾನ್ ಅವರ ಸಿನಿಮಾಗಳು ಸದ್ದು ಮಾಡ್ತಾ ಇತ್ತು. ಅದರ ಜೊತೆಗೆ ಅವರ ಸಿನಿಮಾದ ಮುಂದೆ ಬೇರೆ ಚಿತ್ರಗಳನ್ನ ರಿಲೀಸ್ ಮಾಡೋದಕ್ಕೆ ಹೆದರುವಂತಹ ಸ್ಥಿತಿ ಕೂಡ ಸಾಕಷ್ಟು ಬಾರಿ ಎದುರಾಗಿತ್ತು. ಅದರಲ್ಲಿ ಸಲ್ಮಾನ್ ಖಾನ್ ಗೆದ್ದು ಬಿಗಿದ್ದಾರೆ ಅಂತ ಹೇಳ್ಬೋದು. ಇಂತಹ ಸಲ್ಮಾನ್ ಖಾನ್ ಎದೆಯಲ್ಲಿ ಇದೀಗ ಎರಡು ಸಿನಿಮಾಗಳು ನಡುಕವನ್ನ ಹುಟ್ಟಿಸಿದೆ. ಸಲ್ಮಾನ್ ಖಾನ್ ಕೂಡ ತನ್ನ ಚಿತ್ರದ ಒಂದು ಡೇಟನ್ನು ಚೇಂಜ್ ಮಾಡಿಕೊಳ್ಳುವಷ್ಟರ ಮಟ್ಟಕ್ಕೆ ಈ ಎರಡೂ ಸಿನಿಮಾಗಳು ಇಂಪ್ಯಾಕ್ಟ್ ಮಾಡಿದೆ. ಅದರಲ್ಲಿ ಈ ಎರಡರಲ್ಲಿ ಒಂದು ಸಿನಿಮಾ ಕನ್ನಡದ ಸಿನಿಮಾ ಅನ್ನೋದು ನಮಗೆ ಹೆಮ್ಮೆ ಪಡುವಂಥ ವಿಚಾರ. ಮೊದಲನೇದಾಗಿ ನಾನು ಸಲ್ಮಾನ್ ಖಾನ್ ಅವರ ಬಗ್ಗೆ ಹೇಳಬೇಕು ಅಂತಂದರೆ, ಮೊದಲ ಬಾರಿಗೆ ಅಂದರೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಇಲ್ಲಿಯವರೆಗೂ ನಟನೆಯನ್ನು ಮಾಡಿದ್ದಾರೆ, ಆದರೆ ಮೊದಲ ಬಾರಿಗೆ ಬಾಲಿವುಡ್ಗೆ ಒಂದು 100 crore 100 ಕೋಟಿ ಕಲೆಕ್ಷನನ್ನು ಒಂದು ಚಿತ್ರ ಮಾಡ್ಕೋಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದು ಸಲ್ಮಾನ್ ಖಾನ್. ಹಮ್ ಆಪ್ಕೆ ಹೇ ಕೌನ್ ಈ ಸಿನಿಮಾ 100 ಕೋಟಿಗಿಂತ ಹೆಚ್ಚಿನ ಕಲೆಕ್ಷನ್ ಅನ್ನ ಇಂಡಿಯನ್ ಬಾಕ್ಸ್ ಆಫೀಸ್ನಲ್ಲಿ ಮಾಡ್ಕೊಂಡಿತ್ತು. ಇದೇ ಮೊದಲ ಸಿನಿಮಾ ಬಾಲಿವುಡ್ನ ಮಂದಿಗೆ ನಾವು ಕೂಡ 100 ಕೋಟಿ ಸಿನಿಮಾವನ್ನ ಮಾಡ್ಬೋದಪ್ಪ ಎನ್ನುವ ಒಂದು ಹೋಪನ್ನು ತಂದುಕೊಟ್ಟಂತಹ ಸಿನಿಮಾ ಅದು ಸಲ್ಮಾನ್ ಖಾನ್ ಸಿನಿಮಾ. ಅದಾದ ನಂತರ ಸಲ್ಮಾನ್ ಖಾನ್ ಅವರ ಒಂದು ಟ್ರ್ಯಾಕ್ ರೆಕಾರ್ಡ್ ಅನ್ನ ನಾವು ಇಲ್ಲಿಯವರೆಗೂ ನೋಡ್ಕೊಂಡ್ಬಂದ್ರೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 11 ಸಿನಿಮಾ, ಇಲ್ಲಿಯವರೆಗೂ ಅವರು ನಟಿಸಿರುವಂತಹ 11 ಸಿನಿಮಾ 100 ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನ ಮಾಡಿಕೊಂಡಿದ್ರೆ 4 ಸಿನಿಮಾಗಳು 200 ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನ ಮಾಡಿಕೊಂಡಿದೆ. ಅದರ ಜೊತೆಗೆ 3 ಸಿನಿಮಾಗಳು 300 ಕೋಟಿಗಿಂತ ಅಧಿಕ ಕಲೆಕ್ಷನ್ ಅನ್ನ ಮಾಡಿಕೊಂಡಿದೆ. ಇಷ್ಟು ಇವರ ಟ್ರ್ಯಾಕ್ ರೆಕಾರ್ಡ್. ಅಂದ್ರೆ 100 ಕೋಟಿ ಗಳಿಕೆಯನ್ನ ದಾಟಿದಂತಹ ಸಿನಿಮಾಗಳನ್ನ ಸಲ್ಮಾನ್ ಖಾನ್ ಅವರ ಸಿನಿ ಜರ್ನಿಯಲ್ಲಿ ಲೆಕ್ಕ ಹಾಕಿದ್ರೆ ಹತ್ತಿರ ಹೇಳದ್ನಲ್ಲ 18 ಸಿನಿಮಾಗಳು ಸಿಗುತ್ತೆ. 11 100ಕ್ಕೂ ಅಧಿಕ ಕಲೆಕ್ಷನ್, 4 200 ಕೋಟಿಗೂ ಅಧಿಕ ಕಲೆಕ್ಷನ್ ಹಾಗೂ 3 ಸಿನಿಮಾಗಳು 300 ಕೋಟಿಗೂ ಅಧಿಕ ಕಲೆಕ್ಷನ್. ಸೊ ಇಂತಹ ಸಲ್ಮಾನ್ ಖಾನ್ ಅವರ ಚಿತ್ರಗಳು ಅಂತಂದಾಗ, ಆ ಚಿತ್ರಗಳು ರಿಲೀಸ್ ಆಗ್ತಾ ಇದೆ ಅಂತಂದಾಗ ಅಭಿಮಾನಿಗಳಲ್ಲಿ ತನ್ನದೇ ಆದಂತಹ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾಕೆ ಅಂತಂದ್ರೆ ಅವರ ಅಭಿಮಾನಿಗಳು ಅವರನ್ನ ಬಾಲಿವುಡ್ನ ಮಂದಿಯ ಜೊತೆಗೆ ಅವರ ಅಭಿಮಾನಿಗಳು ಕೂಡ ಅವರನ್ನ ಭಾಯ್ ಅಂತ ಪ್ರೀತಿಯಿಂದ ಕರೀತಾರೆ. ಹೀಗೆ ಬಾಲಿವುಡ್ಗೆ ಒಂದು ಹೊಸ ಆಯಾಮವನ್ನ ತಂದುಕೊಟ್ಟವರಲ್ಲಿ ಪ್ರಮುಖರಾಗಿ ನಿಲ್ಲುವಂತಹ ಸಲ್ಮಾನ್ ಖಾನ್ ಅವರ ಇತ್ತೀಚಿನ ಸಿನಿಮಾಗಳ ಒಂದು ರೆಕಾರ್ಡ್ ಅನ್ನ ಅಥವಾ ಟ್ರ್ಯಾಕ್ ಅನ್ನ ನೋಡ್ತಾ ಇದ್ರೆ ಕಂಪ್ಲೀಟ್ ಡಿಸಾಸ್ಟರ್ ಆದಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ಕೂಡ ನನ್ನ ಹತ್ರ ಇದೆ. ಕಿಸಿ ಕಾ ಭಾಯ್ ಕಿಸಿ ಕಿ ಜಾನ್ 2023ರಲ್ಲಿ ತೆರೆ ಕಂಡಂತಹ ಚಿತ್ರ, ಇದು ಕೂಡ ಫ್ಲಾಪ್ ಆಯಿತು. ಅಂತಿಮ್ 2021ರಲ್ಲಿ ತೆರೆ ಕಂಡಂತಹ ಚಿತ್ರ ಅಂತಿಮ್ ದ ಫೈನಲ್ ಟ್ರೂತ್, ಅದು ಕೂಡ ಅಟರ್ ಫ್ಲಾಪ್ ಆಯಿತು. ದಬಂಗ್ 3 ಈ ಚಿತ್ರದ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್
ಎಕ್ಸ್ಪೆಕ್ಟೇಷನ್ ಇತ್ತು. ದಬಂಗ್ 1 ದಬಂಗ್ 2 ಸೂಪರ್ ಡೂಪರ್ ಹಿಟ್ ಆಗಿತ್ತು. ಹಾಗಾಗಿ 3 ಮೇಲೂ ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. 2019ರಲ್ಲಿ ರಿಲೀಸ್ ಆಗಿತ್ತು, ಅದು ಕೂಡ ಫ್ಲಾಪ್ ಆಯಿತು. ಇನ್ನು ಟ್ಯೂಬ್ಲೈಟ್ 2017ರಲ್ಲಿ ರಿಲೀಸ್ ಆದಂತಹ ಸಿನಿಮಾ, ಈ ಸಿನಿಮಾ ಕೂಡ ಫ್ಲಾಪ್ ಆಯಿತು ಅಂತಾನೆ ಹೇಳ್ಬೋದು. ಇನ್ನು ಅವರ ಕೊನೆಯ ಸಿನಿಮಾ 2025ರ ಮಾರ್ಚ್ 30ನೇ ತಾರೀಕಂದು ರಿಲೀಸ್ ಆಗಿತ್ತು. ಇದರಲ್ಲಿ ಕನ್ನಡದ ನಟಿ ಆಗಿರುವಂತಹ ರಶ್ಮಿಕಾ ಮಂದಣ್ಣ ನಾಯಕ ನಟಿಯಾಗಿ ನಟಿಸಿದ್ರು. ಈ ಸಿನಿಮಾ ಸಿಕಂದರ್. ಈ ಸಿನಿಮಾದ ಓವರ್ ಆಲ್ ಬಜೆಟ್ ಅನ್ನ ನಾವು ನೋಡೋದಾದ್ರೆ 200+ ಕೋಟಿ ಈ ಸಿನಿಮಾದ ಬಜೆಟ್ ಆಗಿತ್ತು. ಆದರೆ ಈ ಸಿನಿಮಾ ಮಾಡಿಕೊಂಡಂತಹ ಕಲೆಕ್ಷನ್ 187 ಕೋಟಿ. ಅಲ್ಲಿಗೆ ಹಾಕಿರುವಂತಹ ಬಂಡವಾಳ ಕೂಡ ಈ ಚಿತ್ರಕ್ಕೆ ವಾಪಸ್ ಬರಲಿಲ್ಲ. ಅವರ ಕಟ್ಟಕಡೆಯ ಸಿನಿಮಾ ಅಂದರೆ ಕಟ್ಟಕಡೆ ರಿಲೀಸ್ ಆದಂತಹ ಸಿನಿಮಾ ಸಿಕಂದರ್ ಡಿಸಾಸ್ಟರ್ ಆಗೋಗಿತ್ತು ಬಾಕ್ಸ್ ಆಫೀಸ್ನಲ್ಲಿ. ಇದಾದ ನಂತರ ಅವರು ಯಾವ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ, ಯಾವ ಸಿನಿಮಾದಲ್ಲಿ ನಟಿಸ್ತಾರೆ ಅಂತ ಸಾಕಷ್ಟು ಜನ ಕಾಯ್ತಾ ಇದ್ರು. ಅವ್ರಿಗೂ ಕೂಡ ಒಂದು ಬ್ರೇಕ್ ಬೇಕಿತ್ತು. ಹಾಗಾಗಿ ಅವರ ನೆಕ್ಸ್ಟ್ ಬ್ಯಾಟಲ್ ಆಫ್ ಗಲ್ವಾನ್ ಈ ಸಿನಿಮಾವನ್ನ ಅನೌನ್ಸ್ ಕೂಡ ಮಾಡಿದ್ರು. ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಸಿಕ್ಕಾಬಟ್ಟೆ ಈಗ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಅದರಲ್ಲೂ ನಾವು ಗಮನಿಸಬೇಕಾದಂತಹ ಒಂದು ಪ್ರಮುಖವಾದಂತಹ ಅಂಶ ಏನಪ್ಪಾ ಅಂತಂದ್ರೆ ಸಲ್ಮಾನ್ ಖಾನ್ ಅವರ ಸಿನಿಮಾದ ರಿಲೀಸಿಂಗ್ ಡೇಟ್ಗಳು ಅಂತ ಬಂದಾಗ ಸಲ್ಮಾನ್ ಖಾನ್ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದದ್ದು ಈದ್. ಅಂದರೆ ಅವರ ಧರ್ಮದ ಒಂದು ಪವಿತ್ರವಾದಂತಹ ಒಂದು ಹಬ್ಬ ಇರುತ್ತೆ. ಆ ಹಬ್ಬದ ದಿನಗಳಲ್ಲಿ ಒಂದಷ್ಟು ರಜಾ ದಿನಗಳು ಕೂಡ ಇರುತ್ತೆ. ಅದಾದ ನಂತರ ವೀಕೆಂಡ್ ಕೂಡ ಇರುತ್ತೆ. ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಈದ್ಗೆ ನಾನು ಬರಬೇಕು ಅಂತ ಸಲ್ಮಾನ್ ಖಾನ್ ಡಿಸೈಡ್ ಮಾಡಿದ್ರೆ ಅದು ಬುಧವಾರ ಆಗಿರಲಿ, ಗುರುವಾರ ಆಗಿರಲಿ ಅಥವಾ ಶುಕ್ರವಾರನೇ ಆಗಿರಲಿ, ಯಾವುದೇ ವಾರ ಇದ್ರೂ ಕೂಡ ಈದ್ಗೆ ಬರಬೇಕು ಅಂತ ನಟ ಸಲ್ಮಾನ್ ಖಾನ್ ಅವರು ಡಿಸೈಡ್ ಮಾಡಿದ್ರೆ ಆ ರಿಲೀಸಿಂಗ್ ಡೇಟ್ ದಿನ ಅಂದರೆ ಈದ್ ಹಬ್ಬದ ರಜೆಯ ದಿನ ಅವರ ಸಿನಿಮಾಗಳು ರಿಲೀಸ್ ಆಗ್ತಾ ಇತ್ತು. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು 2009ನೇ ಇಸ್ವಿಯಿಂದ 2023-24ರವರೆಗೂ ಸಲ್ಮಾನ್ ಖಾನ್ ಅವರ ಸಿನಿಮಾಗಳು ಏನು ರಿಲೀಸ್ ಆಗಿದೆ, ಈ ಎಲ್ಲ ಸಿನಿಮಾಗಳು ಕೂಡ ಈ ಈದ್ ರಜೆಯನ್ನು ಟಾರ್ಗೆಟ್ ಮಾಡಿಕೊಂಡು ಬಂದಂತಹ ಸಿನಿಮಾಗಳೇ. ಈ ರಜೆಯಲ್ಲಿ ಟಾರ್ಗೆಟ್ ಮಾಡಿಕೊಂಡು ಬಂದಂತಹ ಸಿನಿಮಾಗಳು ಅವರ ಪಾಲಿಗೆ ಲಕ್ಕಿ. ಆ ಈದ್ ಎನ್ನುವ ಒಂದು ಹಬ್ಬದ ಸಂದರ್ಭದಲ್ಲಿ ಅವರ ಸಿನಿಮಾಗಳನ್ನು ರಿಲೀಸ್ ಮಾಡಿದ್ರೆ ಒಳ್ಳೆ ಕಲೆಕ್ಷನ್ ಆಗುತ್ತೆ, ಒಳ್ಳೆ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅನ್ನೋದು ಅವರ ನಂಬಿಕೆ. ಅದನ್ನು ಅವರ ಫ್ಯಾನ್ಸ್ಗಳು ಹಾಗೂ ಬಾಲಿವುಡ್ನ ಸಿನಿ ರಸಿಕರು ಕೂಡ ಅದನ್ನು ಬ್ರೇಕ್ ಮಾಡಿಲ್ಲ. ಅವರ ಸಿನಿಮಾಗಳನ್ನು ನೋಡಿಕೊಂಡು ಸಪೋರ್ಟ್ ಮಾಡಿಕೊಂಡು ಬರ್ತಾನೆ ಇದ್ದಾರೆ. ಇಂತಹ ಸಲ್ಮಾನ್ ಖಾನ್ 2009ರಿಂದ 2023ರವರೆಗೂ ಈ ಡೇಟನ್ನು ಈದನ್ನು ಅವರು ಯಾರಿಗೂ ಕೂಡ ಬಿಟ್ಕೊಟ್ಟಿಲ್ಲ. ಸೊ ಹೀಗಿರುವಾಗ 2026ನೇ ವರ್ಷದಲ್ಲೂ ಕೂಡ ಈದ್ ಹಬ್ಬ ಬರ್ತಾ ಇದೆ. ಈ ಈದ್ ಹಬ್ಬದ ದಿನಾನೇ ಸಲ್ಮಾನ್ ಖಾನ್ ಅವರು ತಮ್ಮ ಮುಂಬರುವ ಚಿತ್ರ ದಿ ಬ್ಯಾಟಲ್ ಆಫ್ ಗಲ್ವಾನ್ ಈ ಸಿನಿಮಾವನ್ನು ರಿಲೀಸ್ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಮುಂಚೆ ಡೇಟ್ ಕೂಡ ಅನೌನ್ಸ್ ಆಗಿತ್ತು. ಆದರೆ ಇದ್ದಕ್ಕಿದ್ದಂತೆ ತನ್ನ ರಿಲೀಸಿಂಗ್ ಡೇಟನ್ನು ಸಲ್ಮಾನ್ ಖಾನ್ ಬದಲಾಯಿಸ್ಕೊಂಡಿದ್ದಾರೆ. ಕಾರಣ ಒಂದು ಧುರಂಧರ್ ಪಾರ್ಟ್ 2, ಇನ್ನೊಂದು ಕನ್ನಡದ ಹೆಮ್ಮೆಯ ಚಿತ್ರ ಟಾಕ್ಸಿಕ್. ಎಸ್, ಈ ಎರಡೂ ಚಿತ್ರಗಳು ಸಹ ಈದ್ ಹಬ್ಬದಂದು ಮಾರ್ಚ್ 19ನೇ ತಾರೀಕು ರಿಲೀಸಿಂಗ್ ಡೇಟನ್ನು ಅನೌನ್ಸ್ ಮಾಡಿದೆ. ಇದೇ ಕಾರಣಕ್ಕಾಗಿಯೇ ಇದೀಗ ಸಾಕಷ್ಟು ವರ್ಷಗಳಿಂದ ಜಮಾನದಿಂದ ಆ ಈದ್ ಹಬ್ಬದ ಡೇಟನ್ನು ಯಾರಿಗೂ ಕೂಡ ಬಿಟ್ಟು ಕೊಡದೇ ಇರುವಂತಹ ಸಲ್ಮಾನ್ ಖಾನ್ ಇದೀಗ 1 ತಿಂಗಳು ಮುಂದಕ್ಕೆ ಅಂದರೆ ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗಬೇಕಾಗಿದ್ದಂತಹ ಸಿನಿಮಾವನ್ನು ಏಪ್ರಿಲ್ 17ನೇ ತಾರೀಕಿಗೆ ಪೋಸ್ಟ್ ಪೋನ್ ಮಾಡಿಕೊಂಡು ಒಂದು ಅಫಿಷಿಯಲ್ ಆದಂತಹ ಒಂದು ಅನೌನ್ಸ್ಮೆಂಟನ್ನು ಸಹ ಮಾಡಿ ಮುಗಿಸಿದ್ದಾರೆ. ಅಲ್ಲಿಗೆ ಇಷ್ಟು ದಿನಗಳ ಕಾಲ ಈದ್ ಹಬ್ಬಕ್ಕೆ ತನ್ನದೇ ಆದಂತಹ ಒಂದಷ್ಟು ಲೆಗಸಿಯನ್ನು ಫಾಲೋ ಮಾಡಿಕೊಂಡು ಬಂದಿದ್ದಂತಹ ಸಲ್ಮಾನ್ ಖಾನ್, ಆ ದಿನವನ್ನು ಯಾರಿಗೂ ಬಿಟ್ಟು ಕೊಡದೇ ಇದ್ದಂತಹ ಸಲ್ಮಾನ್ ಖಾನ್ ಇದೀಗ ಒಂದು ಧುರಂಧರ್ ಪಾರ್ಟ್ 2 ಹಾಗೂ ಟಾಕ್ಸಿಕ್ ಚಿತ್ರಕ್ಕೋಸ್ಕರ ಅವರ ಈದ್ ಒಂದು ಫೀಲಿಂಗ್ ಅಥವಾ ಒಂದು ಎಮೋಷನ್ ಏನಿತ್ತು ಆ ಎಮೋಷನ್ನನ್ನೇ ಬಿಟ್ಟು ಕೊಟ್ಟಿದ್ದಾರೆ. ಇನ್ನು ಧುರಂಧರ್ ಬಗ್ಗೆ ನಾನು ಹೇಳೋ ಹಾಗಿಲ್ಲ. ಧುರಂಧರ್ ಈಗ ಆಲ್ರೆಡಿ 1000 ಕೋಟಿ ಕ್ಲಬ್ಬನ್ನು ಸೇರಿದಂತಹ ಸಿನಿಮಾ. ಇಂದಿಗೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಎಲ್ಲ ಸ್ಟೇಟ್ನಲ್ಲೂ ಕೂಡ ಆ ಸಿನಿಮಾವನ್ನು ಜನ ನೋಡಿ ಒಪ್ಕೊಳ್ತಾ ಇದ್ದಾರೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಕಟ್ಟಕಡೆಯ ರಿಲೀಸ್ ಆದಂತಹ ಸಿನಿಮಾ KGF ಚಾಪ್ಟರ್ 2 ಈ ಸಿನಿಮಾ ಕೂಡ 1300 ಕೋಟಿಗಿಂತ ಅಧಿಕ ಕಲೆಕ್ಷನನ್ನು ಮಾಡಿಕೊಂಡಿತ್ತು. ಆ ಕಾರಣಕ್ಕಾಗಿ ಅವರ ಮುಂಬರುವ ಚಿತ್ರ ಟಾಕ್ಸಿಕ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ. ಸೊ ಈ ಎರಡೂ ಸಿನಿಮಾಗಳು ಅಂದರೆ ಧುರಂಧರ್ ಪಾರ್ಟ್ 1 1000 ಕೋಟಿ ಕಲೆಕ್ಷನ್ನ ಕ್ರಾಸ್ ಮಾಡಿದ್ದಾಗಿದೆ. KGF ಚಾಪ್ಟರ್ 2 1000 ಕೋಟಿ ಕಲೆಕ್ಷನನ್ನು ಕ್ರಾಸ್ ಮಾಡಿದ್ದಾಗಿದೆ. ಆದರೆ ಸಲ್ಮಾನ್ ಖಾನ್ ಅವರ ಕಟ್ಟಕಡೆಯ ಸಿನಿಮಾ ಆಗಿ ರಿಲೀಸ್ ಆದಂತಹ ಸಿಕಂದರ್ ಬರೀ 187 ಕೋಟಿ ಕಲೆಕ್ಷನನ್ನು ಮಾಡ್ಕೊಂಡಿದೆ, ಅಂದರೆ ಡಿಸಾಸ್ಟರ್ ಆಗಿದೆ. ಸೊ ಇದೇ ಒಂದು ಹೈಪನ್ನು ಇಟ್ಕೊಂಡು ಆ ಸಿನಿಮಾಗಳು ಬರ್ತಾ ಇರುವ ಕಾರಣಕ್ಕೆ ಅದರ ಜೊತೆಗೆ ಈ ಇಬ್ಬರು ನಟರ ಸಿನಿಮಾಗಳ ಮೇಲೆ ಅಭಿಮಾನಿಗಳು ಹೆಚ್ಚಿನ
ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿರುವ ಕಾರಣಕ್ಕೇನೆ ಇಬ್ಬರ ಮಧ್ಯೆ ನಾನು ಬಂದು ಕುಳಿತುಕೊಂಡ್ರೆ ಮೋಸ್ಟ್ಲಿ ಮತ್ತೆ ಈ ಹಿಂದೆ ಏನು KGF ಚಾಪ್ಟರ್ 1 ರಿಲೀಸ್ ಆದಾಗ ಅದರ ಆಪೋಸಿಟ್ ಆಗಿ ಝೀರೋ ಸಿನಿಮಾ ಶಾರುಖ್ ಖಾನ್ ಅಭಿನಯದ ಝೀರೋ ಸಿನಿಮಾ ರಿಲೀಸ್ ಆಗಿ ನೆಲ ಕಚ್ಚಿ ಮಕಾಡೆ ಮಲಗಿತ್ತು, ಅಂತಹ ಸ್ಥಿತಿ ಮತ್ತೆ ತನಗೂ ಕೂಡ ಬರಬಾರ್ದು ಎನ್ನುವ ಕಾರಣಕ್ಕೇನೆ ಮೋಸ್ಟ್ಲಿ ಸಲ್ಮಾನ್ ಖಾನ್ ಅವರು ಅವರ ಈದ್ ಫೀಲಿಂಗನ್ನು ಅಥವಾ ಎಮೋಷನನ್ನು ಬಿಟ್ಬಿಟ್ಟು 1 ತಿಂಗಳು ಮುಂದಕ್ಕೆ ಹೋಗಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಏನನ್ಸುತ್ತೆ ನಿಮಗೆ? ಕನ್ನಡದ ಒಂದು ಚಿತ್ರ ಅಂದರೆ ಕನ್ನಡದ ಚಿತ್ರವನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಬಾಲಿವುಡ್ನಂತಹ ಇಂಡಸ್ಟ್ರಿನಿಂದ ಬಂದಿರುವಂಥ ಸಲ್ಮಾನ್ ಖಾನೇ ಸಿನಿಮಾದ ರಿಲೀಸ್ ಡೇಟನ್ನು ಬದಲಾಯಿಸ್ಕೊಳ್ತಾರೆ ಅಂತಂದರೆ ಕಾಲ ಎಷ್ಟು ಬದಲಾಗ್ತಿದೆ ಅಲ್ವಾ. ಅದರಲ್ಲೂ ನಟ ಯಶ್ ಅವರ ಈ ಒಂದು ಏಳಿಗೆ, ಅದರ ಜೊತೆಗೆ ನಮ್ಮ ಕನ್ನಡದ ನಟ ಅನ್ನುವ ಒಂದು ಹೆಮ್ಮೆ, ಸಲ್ಮಾನ್ ಖಾನ್ ಅಂತಹ ಏನು ಒಂದು ಖಾನ್ದಾನ್ ಇದೆ, ಆ ಖಾನ್ದಾನ್ಗೆ ಭಯ ಹುಟ್ಟಿಸುವಂತಹ ಸಿನಿಮಾಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಶ್ ಅವರು. ಅದು ಕೂಡ ನಮ್ಮ ಕನ್ನಡದ ನಟ, ಕನ್ನಡದ ನೆಲದ ಸಿನಿಮಾ ಅಂದರೆ ನಮಗೆ ಹೆಮ್ಮೆ ಪಡುವಂಥ ವಿಚಾರಣೆ ಅಂತ ನನಗನ್ಸುತ್ತೆ. ಏನನ್ಸುತ್ತೆ ನಿಮಗೆ ಈ ಸ್ಟೋರಿಯನ್ನು ಕೇಳಿದಾಗ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.